ಗೊತ್ತಿಲ್ಲ ಸರ್ ಅಂತ ಆಚರಿಸ್ತಾರೆ, ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ಏನ್ ತೋರಣ ಎಲ್ಲ ಕಟ್ತಾರೆ ಅದಕ್ಕೆ? ಗೊತ್ತಿಲ್ಲ ಸರ್, ಕಟ್ಟಬಹುದು. ಕಟ್ತಾರೆ, ಅದಕ್ಕೂ ತೋರಣ ಎಲ್ಲ ಕಟ್ತಾರೆ. ತೋರಣ, ಬಾಳೆಕಂಬ ಎಲ್ಲ ಕಟ್ಟಿ ಪೂಜೆ ಎಲ್ಲ ಇಟ್ಟು ಅದನ್ನ ಗೊತ್ತಿಲ್ಲ ಸರ್ ಆಚರಿಸ್ತಾರೆ. ಬಹಳ ಗೊತ್ತಿರೋ ಗೊತ್ತಿಲ್ಲ. ಏನೇನು ಅದ್ರಲ್ಲಿ ಏನೇನು ಆಚರಿಸ್ತಾರೆ? ಡೋಣ ಅಂದ್ರೆ ಏನೇನು ಆಚರಿಸ್ತಾರೆ? ಹಬ್ಬ ಏನದು? ಡೋಣ ಅನ್ನೋದು ಅದೊಂದು ಹಬ್ಬನ? ಡೋಣ ಆಚರಿಸ್ತಾರೆ. ಅದರಲ್ಲೂ ಸಹ ಹಬ್ಬದ ತರ ಒಬ್ಬಟ್ಟು, ಹೋಳಿಗೆ, ಪಾಯಸ ಎಲ್ಲ ಮಾಡಿ ಆಚರಿಸ್ತಾರೆ. ಫೆಬ್ರವರಿ 28 ಡೋಣ ಆಚರಿಸ್ತಾರೆ. MLAಗೂ MP ಗೂ ಏನ್ ವ್ಯತ್ಯಾಸ? ಗೊತ್ತಿಲ್ಲ. ಓಟ್ ಹಾಕಿದೀರಾ? ಒಂದೇ ಒಂದ್ಸಲ ಓಟ್ ಹಾಕಿದ್ದಾರೆ. ಇವ್ರ ಲೈಫಲ್ಲಿ ಒಂದೇ ಸಲ ಓಟ್ ಹಾಕಿರೋದು. ಯಾವಾಗ ಹಾಕಿದ್ರು? ಲಾಸ್ಟ್ ಟೈಮ್ ಓಟ್ ಇದ್ದಾಗ. ಲಾಸ್ಟ್ ಟೈಮ್ ಓಟ್ ಇದ್ದಾಗ ಹಾಕಿದ್ರು. ಆದ್ರೆ MLAಗೂ MP ಗೂ ಏನ್ ವ್ಯತ್ಯಾಸ ಅಂತ ಗೊತ್ತಿಲ್ಲದೆ ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ. ಏನ್ ಮಾಡೋದು? ಸುಮ್ನೆ ಏನು ಓಟ್ ಏನ್ ಹೆಂಗ್ ಹಾಕಿದ್ರಿ ಹೇಳಿ ಓಟು? ಅಲ್ಲಿ ಹೋದೆ, ಅಲ್ಲಿ ಬಟನ್ಸ್ ಇರುತ್ತಲ್ಲ, ಯಾವ್ದೋ ಒಂದ್ ಇಷ್ಟ ಆಯ್ತಾ ಅದನ್ನ ಒತ್ಬಿಟ್ಟು ಬಂದೆ ಅಷ್ಟೇ. ಬಟನ್ಸ್ ಇತ್ತಲ್ಲ, ಯಾವ್ದೋ ಒಂದ್ ಇಷ್ಟ ಆಯ್ತು, ಓದ್ತಿದ್ರು, ಬಂದ್ರು ಅಷ್ಟೇ. ಯಾರಿಗಿಂತವ್ರಿಗೆ ಅಂತ ಏನಿಲ್ಲ, ಸುಮ್ನೆ ಯಾರಿಗೋ. ಹಂಗಲ್ಲ ರೀ, ಓಟ್ ಹಾಕೋದು ಅಂದ್ರೆ ನಿಮಗೆ ಒಳ್ಳೆ ವ್ಯಕ್ತಿ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರ್ಗೆ ನೀವು ಓಟ್ ಹಾಕ್ಬೇಕು. ಗೊತ್ತು, ಅದ್ ಗೊತ್ತು. ನಾವ್ ಹಾಕ್ದವ್ರು ವಿನ್ ಆಗಿಲ್ಲ, ಅದಕ್ಕೆ ಯಾರ್ಗ ಹಾಕಿದ್ರು ವೇಸ್ಟ್ ಅನ್ಕೊಂಡ್ ಯಾರ್ಗ ಒಬ್ರಿಗೆ ಹಾಕಿ ಬಂದ್ರೆ ಆಯ್ತು ಅಷ್ಟೇ. ಹಂಗಲ್ಲ, ಹಂಗ ಹಾಕ್ಲೇಬಾರ್ದು ಆಕ್ಚುಲಿ, ಆಯ್ತಾ? ಕರೆಕ್ಟ್ ಆಗಿ ಗೊತ್ತಿರೋರ್ಗೆ ಹಾಕ್ಬೇಕು. ಯಾವ್ದೋ ಬಟನ್ ಸಿಕ್ತು ಅಂತ ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ರೆ, ಸ್ಕೂಟ್ರಲ್ಲಿ ಹೋಯ್ತಾ ಇರ್ತಾರೆ, ಯಾವ್ದೋ ಸ್ಕೂಟ್ರಲ್ಲಿ ಬಟನ್ ಸಿಕ್ಕಿದ್ರೆ ಸುಮ್ಮನೆ ಹೊತ್ತು ಬಂದ್ಬಿಡ್ತೀರಾ? ಅದ್ ಹಂಗೆಲ್ಲ ಮಾಡಿದ್ರೆ ಅವ್ರು ಹೊಡಿಯಲ್ವಾ? ಬಿಡಲ್ಲ. ಅವ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅವ್ರ ಕೆಲಸ ಇರುತ್ತೆ, ಇವ್ರು ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಯಾರಿಗೆ? MLAಗೆ ಅವ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅವ್ರಿಗೆ. MLAಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆಲಸ ಇರುತ್ತೆ, ಇವ್ರಿಗೆ ಪಾರ್ಲಿಮೆಂಟ್ ಕೆಲಸ. MLAಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಗಾರೆ ಕೆಲಸ ಇರುತ್ತೆ. ಕಸ ಗುಡ್ಸೋದು ಅದು ಅದಕ್ಕೆಲ್ಲ ಬೇರೆಯವ್ರು ಇರ್ತಾರೆ. ಇವ್ರಿಗೆ ಏನ್ ಕೆಲಸ? ಅವ್ರದೇ ಡ್ಯೂಟೀಸ್, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನ ಅವ್ರು ಕ್ಯಾರಿ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಅವ್ರಿಗೆ ಕೊಟ್ಟಿರೋ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟ್ ಆಗಿ ಮಾಡ್ಕೊಂಡು. ಯಾರು? MLA. MLA. MP ಅವರು ಅಷ್ಟೇ, ಅವ್ರಿಗೆ ಕೊಟ್ಟಿರೋ ಡ್ಯೂಟೀಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನ ಅವ್ರು ಮಾಡ್ಕೊಂಡು ಹೋಗ್ಬೇಕು. ನಾನು ಕ್ವಶನ್ ಕೇಳಿದ್ದು ಅದೇ. ನಂಗೆ ಗೊತ್ತಿಲ್ಲ ಏನ್ ಕೆಲಸ ಮಾಡ್ತಾರೆ. ಗೊತ್ತಿಲ್ಲ ಸರ್. MLA ಅಂದ್ರೆ ಏನು ಸರ್? ಇವಾಗ ಒಂದು ಏರಿಯಾನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ MLA ಅವ್ರ ಹತ್ರ ಹೋಗ್ತಾರೆ, ಈ ತರ ಪ್ರಾಬ್ಲಮ್ಸ್ ಇದೆ ಅಂತ. ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ಸ್ ಇದ್ರೆ MLA ಹತ್ರ ಹೋಗ್ತಾರೆ, ಈ ತರ ಪ್ರಾಬ್ಲಮ್ಸ್ ಇದೆ ಅಂತ. ಅಕಸ್ಮಾತ್ ಡ್ರೈನೇಜ್ ಕಟ್ಕೊಂಡ್ಬಿಟ್ಟಿತ್ತು, ಹೋಗಿ ಹೇಳ್ತಾರೆ ಅವ್ರಿಗೆ, ಹಿಂಗೆ MLA ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರು ಬಂದ್ ಕಡ್ಡಿ ತಗೊಂಡು ಇದ್ ಮಾಡಿ ಸರಿ ಮಾಡ್ತಾರೆ. ಅದು MLA. ಕರೆಕ್ಟಾ? ನೀರ್ ಬರ್ಲಿಲ್ಲ, ಅದ್ನ ಹೋಗಿ ಒಂದ್ ಏರಿಯಾದಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ MLA ಹೋಗಿ ಹೇಳ್ತಾರೆ. ಅವ್ರು ಬಿಂದಿಗೆಲ್ ತಂದು ಇವ್ರ ಮನೆ ತೊಟ್ಟಿಗೆ ಸೂರಿತಾರೆ. ಅದು MLA ಕೆಲಸ, ಅದೇ ಅವ್ರ ಕೆಲಸ. ಇಲ್ಲ ಸರ್, ಪ್ರಾಬ್ಲಮ್ಸ್ ಏನಿದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ಪ್ರಾಬ್ಲಮ್ಸ್ ಏನಿದ್ರೆ ಈಗ ಸ್ವಲ್ಪ ಜ್ವರ ಬಂದ್ಬಿಡ್ತಪ್ಪ, ಮಾತ್ರ ತಂದು ಕೊಡ್ತಾರೆ. ಆತರ ಪ್ರಾಬ್ಲಮ್ಸ್ ಅಲ್ಲ. ಅದು ಅಲ್ಲ, ಅದು ಪ್ರಾಬ್ಲಮ್ ಅಲ್ಲ. ಮತ್ತೆ ಅದೇ ನೀರ್ ಬರ್ತಾ ಇಲ್ಲ ಅಂದ್ರೆ ಅವ್ರು ಬಂದು ಬಿಂಗೆಲ್ ನೀರ್ ತುಂಬಲ್ಲ. ಅವ್ರಿಗೇನು ವಾಟರ್ ಕಲೆಕ್ಷನ್ ಏನ್ ಕೊಡ್ಬೇಕು, ಟ್ಯಾಂಕರ್ ಏನ್ ಫೆಸಿಲಿಟಿ ಕೊಡ್ಬೇಕು, ಅದನ್ನೆಲ್ಲ ಕೆಲಸ ಮಾಡ್ತಾರೆ ಅವರು. ನಲ್ಲಿ ಕೆಲಸದವರು MLA ಅಂದ್ರೆ ನಲ್ಲಿ ಕೆಲಸದವರು. ನೀರ್ ಬರ್ಲಿಲ್ಲ ಅಂದ್ರೆ ಆ ನಲ್ಲಿ ಪೈಪ್ ಗಳೆಲ್ಲ ತಂದು ಇವ್ರ ಮನೆ ಬಿಟ್ಬಿಡಿ ಅತ್ಲ. ಗೊತ್ತಿಲ್ಲ, ಬಿಟ್ಬಿಡಿ ಸರ್. ಒಳ್ಳೆ ಅವ್ರು ಏನಾರು ಮಾಡ್ಕೊಳ್ಳಿ, ನಮ್ಗೇನು. ಒಳ್ಳೆ ಚೆನ್ನಾಗೈತಲ್ಲ. ಮೆಂಬರ್ ಆಫ್ ಅಸೆಂಬ್ಲಿ ಅವರು, MLA ಅವರು. ಫುಲ್ ಹೇಳಿ. ಮೆಂಬರ್ ಆಫ್ ಲೆಜಿಸ್ಲೇಷನ್ ಅಸೆಂಬ್ಲಿ. ಮೆಂಬರ್ ಆಫ್ ಅಸೆಂಬ್ಲಿ. ಮೆಂಬರ್ ಆಫ್ ಲೆಜಿಸ್ಲೇಚರ್. ಲೆಜಿಸ್ಲೇಟಿವ್ ಇರಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೆಜಿಸ್ಲೇಟರ್ ಅಂತ ಏನೋ ಅಂದ್ರೆ ಕರೆಕ್ಟ್ ಮಾಡ್ಕೊಂಡ್ರು. ಕರೆಕ್ಟ್ ಮಾಡ್ಕೊಂಡ್ರು. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಗೊತ್ತಿತ್ತಲ್ಲ, ರಪ್ಪ ಅಂತ ಹೇಳ್ಬಿಟ್ರು. ಎರಡೇ ಅಕ್ಷರ ಅಲ್ವಾ? MLAಗೂ MP ಗೂ ಏನ್ ವ್ಯತ್ಯಾಸ? MPs ಅವ್ರು ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ ಸರ್. ಅವ್ರದ್ದು ಬಂದ್ಬಿಟ್ಟು ಸ್ಟ್ರಾಟಜಿಕ್ ಡಿಸಿಷನ್ ತಗೊಳ್ಳೋದು, ಲೈಕ್ ಅವ್ರು ಹೇಳಿಲ್ಲಲ್ವಾ, ಬಿಲ್ಸ್ ಪಾಸ್ ಮಾಡೋದೆಲ್ಲ ಆ ಥರ ಕೆಲಸ ಇರುತ್ತೆ ಸರ್. MLAs ಬಂದ್ಬಿಟ್ಟು ಇಲ್ಲಿ ಇದು ಲೋವರ್ ಲೆವೆಲ್ ಅಲ್ಲಿ ಇರ್ತಾರೆ. MLAs ಬಂದ್ಬಿಟ್ಟು ಲೋವರ್ ಲೆವೆಲ್ ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ತರಲೆ ಉತ್ತರಗಳು ಕೊಟ್ಟರು ಅಂತ. ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.